ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಇವತ್ತು ರಾಹುಲ್ ಗಾಂಧೀಜಿ ಅವರು ಸುತ್ತಮುತ್ತ ಮಾತಾಡಬೇಕು ಅಂತಾರೆ. ಯಾಕಂದರೆ ನಾಡಿನಲ್ಲಿ ದೇಶದಲ್ಲಿ ಅನೇಕ ನಾಯಕರಿದ್ದಾರೆ ಇವತ್ತು. ಹಾಗಂತೇಳಿ ಇವತ್ತು ಕಾಂಗ್ರೆಸ್ ಭಾಳ ಉತ್ತಮವಾದ ಪಕ್ಷ, ಅಲ್ಲಿ ಭ್ರಷ್ಟರಿಲ್ಲ, ಸಜ್ಜನದಾರ ಅಂತ ಹೇಳಿಕೊಳ್ಳಲಿಲ್ಲ. ಕೇವಲ ರಾಹುಲ್ ಗಾಂಧಿಯವರು ಕುರಿತಾಗೆ. ಯಾಕಂದರೆ ಈ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಇಲ್ಲದಂತಹ ರಾಜಕಾರಣ ಹುಡುಕುವುದು ಅಸಾಧ್ಯದ ಮಾತೇನೋ ಅನ್ನೋಷ್ಟರ ಮಟ್ಟಿಗೆ ಯಾವುದೇ ಪಕ್ಷ ಇಲ್ಲ, BJP ಇರಲಿ, ಕಾಂಗ್ರೆಸ್ ಇರಲಿ, ಮತ್ತೇನಿರಲಿ. ನಾವು ಇವತ್ತು ಮಾತಾಡುವಂಥದ್ದು ವಿಷಯ ಏನಪ್ಪ ಅಂತಂದ್ರೆ, ಮುಖ್ಯ ನಾಯಕರು ನಾವಿವತ್ತು 11-12 ವರ್ಷಗಳ ಆಡಳಿತವನ್ನು ನಾವು ಮೋದಿಯವ್ರು ನೋಡಿದ್ದೀವಿ. ಅನೇಕ ಸಲ ಈ ಮಾತನ್ನು ಹೇಳಿದ್ದೀನಿ ನಾನು. ಮೋದಿಯವ್ರ ಸರ್ಕಾರ ಅಂದರೆ BJP ಕಾಂಗ್ರೆಸ್ನಿಂದ ಏನು ಭಿನ್ನಿಲ್ಲ, ಅದಕ್ಕಿಂತ ಭ್ರಷ್ಟ ಅದ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ಇರ್ತೀನಿ. ನನಗೇನು BJP ಮೇಲೂ ವೈರತ್ವ ಇಲ್ಲ, ಹಾಗಂತೇಳಿ ಕಾಂಗ್ರೆಸ್ ನಮಗೆ ಹೊಟ್ಟಿಗೂ ಹಾಕೋದಿಲ್ಲ, ಆ ಮಾತು ಬೇರೆ. ಆದರೆ ಇವತ್ತು ಮೋದಿ ಅವರಿಗೆ ಒಬ್ಬ ಆಲ್ಟರ್ನೇಟಿವ್ ನಾಯಕ ಯಾರು ಅನ್ನುವಂಥ ಪ್ರಶ್ನೆ ಇವತ್ತು ಎಳ್ಳೇಬೇಕಾಗ್ತದೆ. ಕಾಲಕ್ಕೆ ತಕ್ಕಾಗ ಬದಲಾಯಿಸಬೇಕಾಗ್ತದೆ, ಬದಲಾವಣೆ ಆಗೇ ಆಗ್ತದೆ. ಬದಲಾವಣೆ ನಿಸರ್ಗದ ನಿಯಮ, ಸಾಮಾಜಿಕ ನಿಯಮ ಅನ್ನೋದು ನಿಮಗೂ ನಮಗೆ ಗೊತ್ತಿದ್ದ ವಿಷಯ. ಈ ಪ್ರಸಂಗದಲ್ಲೇ ರಾಹುಲ್ ಗಾಂಧಿ ಹೇಗೆ ಭಿನ್ನಪ್ಪ, ಅವ್ರ ತಾಯಿ ಸೋನಿಯಾ ಗಾಂಧಿ ಹೇಗೆ ಭಿನ್ನ ಅನ್ನೋದನ್ನು ನಾವು ಇಲ್ಲಿ ಚರ್ಚೆ ಮಾಡಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ಸನ್ನು ಅತ್ಯಂತ ಕಟುವಾಗಿ ಟೀಕಿಸುವಂಥವ್ರು ಯಾರು ಇದ್ರೆ ಅದು ಪ್ರಶಾಂತ್ ಭೂಷಣ್, ಶಾಂತಿ ಭೂಷಣ್, ಜೊತೆಗೆ ಯೋಗೇಂದ್ರ ಯಾದವ್ ಭಾಳ ಕಟುವಾಗಿ ವಿರೋಧ ಮಾಡುವಂಥವ್ರು. ಅವ್ರ ಜೊತೆಗೆ ಒಂದು ಕಾಲಕ್ಕೆ ನಮ್ಮ ಕೇಜ್ರಿವಾಲ್ರು ಇದ್ದರು, ಅಣ್ಣಾ ಹಜಾರೆ ಅವರಂತೂ ಇವರೆಲ್ಲ ನಾಯಕರು. ಇವತ್ತು ಇವರೆಲ್ಲರೂ ನಿಧಾನಕ್ಕೆ ರಾಹುಲ್ ಗಾಂಧಿ ಅವರು ಒಪ್ಕೊಳ್ತಾ ಇದ್ದಾರೆ. ಅದರಲ್ಲೂ ಭಾರತ್ ಜೋಡೋ ಸಂದರ್ಭದಲ್ಲಿ ಯೋಗೇಂದ್ರ ಯಾದವರು ರಾಹುಲ್ ಗಾಂಧಿ ಅವ್ರ ಜೊತೆ ಗುರುತಿಸಿಕೊಂಡಿದ್ದು ನಾವು ನೋಡಿದ್ವಿ. ಅದೇ ಕಾಲಕ್ಕೆ ಪ್ರಶಾಂತ್ ಭೂಷಣ್ ಅವ್ರ ಜೊತೆ ಮಾತಾಡಿದ್ದು ನಾವು ನೋಡಿದ್ವಿ. ಅವರ ಅಭಿಪ್ರಾಯದ ನೆಲೆಗಟ್ಟಿನಲ್ಲೇ ಇವತ್ತು ರಾಹುಲ್ ಗಾಂಧಿ ನಮ್ಮ ಮೋದಿಯವರಿಗೆ ಪ್ರತಿಸ್ಪರ್ಧಿನ ಅಂತ ವಿಚಾರ ಮಾಡಿದಾಗ, ಇವತ್ತಿನ ಪರಿಸ್ಥಿತಿಯಲ್ಲೇ ಇವತ್ತು ನಾವು ನಮ್ಮ ಮಮತಾ ಬ್ಯಾನರ್ಜಿ ಅವ್ರನ್ನಾಗಿರ್ಬೋದು, ಇನ್ನುಳಿದ ನಾಯಕರನ್ನಾಗಿರ್ಬೋದು, ಯಾರನ್ನೂ ನೋಡಿದರು, ಸ್ವತಃ ಮೋದಿಯವ್ರನ್ನೂ ನೋಡಿದರು, ಇವರಾರೂ ರಾಹುಲ್ ಗಾಂಧಿಯವರ ಎತ್ತರಕ್ಕೆ ಬಾರದ ನಾಯಕರು ಅಂತ ಇವತ್ತು ನಾವು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಇದು ನಾನು ಹೇಳ್ತಾ ಇಲ್ಲ, ಪ್ರಶಾಂತ್ ಭೂಷಣ್ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪ್ರಶಾಂತ್ ಭೂಷಣ, ಶಾಂತಿ ಭೂಷಣ್ ಇವರು ಅಪ್ಪ ಮಕ್ಕಳು. ಅದ್ರ ಜೊತೆಗೆ ಯೋಗೇಂದ್ರ ಯಾದವ್ ಇವರು ಎಷ್ಟು ಕಾಂಗ್ರೆಸ್ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿ ಇಂಚಲ್ಲಿ ಭ್ರಷ್ಟಾಚಾರ, ಅಲ್ಲಿ ವ್ಯವಸ್ಥೆ ಬಗ್ಗೆ ಕರಪ್ಷನ್ ಅಗೇನ್ಸ್ಟ್ ಇಂಡಿಯಾ ಅಂತೇಳಿ ದೊಡ್ಡ ಸಂಘಟನೆ ಮಾಡಿ ಅದ್ರ ಮೂಲಕ ಹೋರಾಟ ಮಾಡಿ ಇಂದಿರಾ ಗಾಂಧಿ ಅವ್ರ ತುರ್ತು ಪರಿಸ್ಥಿತಿ ವಿರೋಧ ಮಾಡಿ ಅವ್ರ ಮೇಲೆ ಕೇಸ್ಗಳನ್ನ ಹಾಕಿ ಸದಾ ನಿರಂತರ ಕಾಂಗ್ರೆಸ್ ವಿರೋಧ ರಾಜಕೀಯ ಮಾಡಿದಂಥವ್ರು ಮತ್ತು ಬುದ್ಧಿವಂತರು, ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನು ಬಯಸುವಂಥ ಮಾನವೀಯ ವ್ಯಕ್ತಿತ್ವಗಳಂಥವ್ರು. ಇವತ್ತು ಸಹ ಸುಪ್ರೀಂ ಕೋರ್ಟ್ ವಕೀಲರಾಗಿದ್ದಾರೆ ನಮ್ಮ ಪ್ರಶಾಂತ್ ಭೂಷಣ್ ಅವರು. ಮುಂದೆ ಯೋಗೇಂದ್ರ ಯಾದವ್ ಈ ದೇಶದ ಏನಾದರೂ ಅಧಿಕಾರಕ್ಕೆ ಬಂದರೆ ಒಬ್ಬ ಯೋಗ್ಯ ಪ್ರಧಾನಿ ಆಗುವಂಥ ಒಳ್ಳೆ ನಿರ್ಧಾರಗಳು ತೆಗೆದುಕೊಳ್ಳುವಂಥ ವ್ಯಕ್ತಿ ಅವ್ರು ಇವತ್ತು ಇವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಯಾಕೆ ಆಗಿದ್ದಾರಪ್ಪ ಅಂದ್ರೆ, ಪಾದಯಾತ್ರೆ ಮೂಲಕ, ಜೊತೆಗೆ ಇವತ್ತು ಅತ್ಯಂತ ಇಮಾನ್ದಾರ್, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಯಾರಿದ್ದಾರೆ ರಾಹುಲ್ ಗಾಂಧಿ ಮತ್ತು ಅವ್ರ ತಾಯಿ ಅಂತ ಹೇಳ್ತಾ ಇದ್ದಾರೆ. ಹಾಗಂತೇಳಿ ಇವರು ಅಧಿಕಾರಕ್ಕೆ ತಂದರೆ ಎಲ್ಲ ಶುದ್ಧ ಆಗ್ತದೆ ಮಾಡ್ತದಂತಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಹೋಗ್ಬೇಕಾಗಿತ್ತು. ರಾಹುಲ್ ಗಾಂಧಿ ಅವರು ಇವತ್ತು ಅದರದ ಏನಪ್ಪ ಅಧ್ಯಕ್ಷರಾಗದೇ ಇರ್ಬೋದು, ಬಟ್ ಹೈಕಮಾಂಡ್ ಅವರ ಭ್ರಷ್ಟಾಚಾರ ನಿಂತದ ಇಲ್ಲಿ ಕರ್ನಾಟಕದಲ್ಲೇ, ಹಿಮಾಚಲ ಪ್ರದೇಶದಲ್ಲಿ ನಿಂತದ, ತೆಲಂಗಾಣದಲ್ಲಿ ನಿಂತದನ, ಅದು ಬೇರೆ ವಿಷಯ. ಆದರೆ ನಾಯಕರಲ್ಲಿ ಪ್ರಾಮಾಣಿಕತೆ ಹುಡುಕ್ತಾ ಇದ್ವಿ ನಾವು. ಆ ನೆಲೆಯಲ್ಲಿ ಯೋಚನೆ ಮಾಡಿದಾಗ ಮೋದಿಯವರಿಗಿಂತ 100 ಸಾವಿರಾರು ಪಾಲು ಒಳ್ಳೆಯವರು ಅಂತೇಳಿ ನಮ್ಮ ಪ್ರಶಾಂತ್ ಭೂಷಣ್ ಹೇಳ್ತಾ ಇದ್ದಾರೆ, ಯೋಗೇಂದ್ರ ಯಾದವ್ ಅವರು ಹೇಳ್ತಾ ಇದ್ದಾರೆ. ಇವತ್ತಿನ ಶಾಂತಿ ಭೂಷಣ್ ಅವರು ಇಲ್ಲ, ತಿರ್ಕೊಂಡು ಹೋಗಿದ್ದಾರೆ. ಈ ಪ್ರಶಾಂತ್ ಭೂಷಣ್ ಅವರು ತಂದೆ ಅಂದರೆ ಯಾಕೆ ಮಾತು ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಈ ದೇಶಕ್ಕೆ ಕಳಕಳಿ ಇದ್ದಂಥ ವ್ಯಕ್ತಿ, ಯೋಗ್ಯ ವ್ಯಕ್ತಿ, ಒಬ್ಬ ಲೀಡರ್ ಆಗುವಂಥ ಏನಾದರೂ ಇದ್ದರೆ ಅವ್ರು ಇವತ್ತು ರಾಹುಲ್ ಗಾಂಧಿಯವರು. ಅವ್ರು ಹಿಂದಿನವ್ರು ತಪ್ಪು ಮಾಡಿರ್ಬೋದು, ಅವ್ರ ಅಜ್ಜಿ ತಪ್ಪು ಮಾಡಿರ್ಬೋದು, ಇಂದಿರಾ ಗಾಂಧಿ ಅವರು, ಅವರ ತಂದೆ ರಾಜೀವ್ ಗಾಂಧಿ ಅವರು ತಪ್ಪು ಮಾಡಿರ್ಬೋದು, ಇಲ್ಲಂತಲ್ಲ ಆಗಿದಾವೆ. ಅವರು ಚಿಕ್ಕಪ್ಪ ಮಾಡಿರ್ಬೋದು, ಯಾಕೆ ಮತ್ತು ಸಂಜಯ್ ಗಾಂಧಿ. ಆದರೆ ಇವರು ಸ್ವತಃ ಇಲ್ಲ. ಮತ್ತು ಕಾಂಗ್ರೆಸ್ನಲ್ಲಿ ಅನೇಕ ಭ್ರಷ್ಟರು, ದುಷ್ಟರು ಇವತ್ತಿಗೂ ಇದ್ದಾರೆ. ಇವತ್ತು ಅವ್ಯವಹಾರ ಮಾಡುವಂಥ ಜನ ಇದ್ದಾರೆ. ಇವತ್ತು ಲ್ಯಾಂಡ್ ಮಾಫಿಯಾ ಅದ, ಇವತ್ತು ಅವರಲ್ಲೇ ಈ ಸಾರಾಯಿ ಮಾಫಿಯಾ ಜನ ಇದ್ದಾರೆ. ಎಲ್ಲನೂ ಏನಿರಬೇಕೆಲ್ಲ ಇದ್ದಾರೆ. ಇವತ್ತು ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ಸಿಗೆ ಆಗಿಲ್ಲ, ರಾಹುಲ್ ಗಾಂಧಿಯವ್ರಿಗೂ ಆಗಿಲ್ಲ. ಅದು ಸ್ವಲ್ಪ ಮಾತಲ್ಲ, ಇಡೀ ದೇಶದ ತುಂಬ ಭ್ರಷ್ಟಾಚಾರ ತುಂಬ ಹೋಗ್ಯದ. ಅವ್ರಿಗೆ ನಿಂದ ಬದಲು ಮಾಡ್ಬೋದು. ಸಮರ್ಥ ಒಬ್ಬ ಯೋಗ್ಯತೆ ಇದ್ದ ವ್ಯಕ್ತಿತ್ವ ಏನಾದರೂ ಇದ್ರೆ ಇವತ್ತು ಕೇಜ್ರಿವಾಲ್ಗಿಂತಲೂ ಒಂದಕ್ಕೆ ಹೆಚ್ಚಿಗೆಪ್ಪ ಅಂತ ಹೇಳಬೇಕಾಗಿದೆ. ಕೇಜ್ರಿವಾಲ್ ಮೇಲೆ ಮಾಡಿದಂಥ ಆರೋಪ ಸುಳ್ಳಾಗಿದೆ ಇವತ್ತು. ಹಾಗಂತೇಳಿ ಅವರು ಸಜ್ಜನ ಅಂತ ನಾವು ಅನ್ನೋದವ್ರನ್ನ ಮಾತ್ರ ಪ್ರಶಾಂತ್ ಭೂಷಣ್ ಅವರು ಹೇಳ್ತಾ ಇದ್ದಾರೆ. ಅವ್ರಿಗಿಂತೂ ಹೆಚ್ಚಿನ ನಾಯಕರಪ್ಪ ಇವತ್ತು ಏನಾದ್ರು ಪ್ರಾಮಾಣಿಕತೆ ಅನ್ನುವಂಥದ್ದಿದ್ರೆ ಅದು ರಾಹುಲ್ ಗಾಂಧಿ.
ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಅಂತೇಳಿ. ನಾನು ಇತ್ತೀಚೆಗೆ ನಿಮಗೆ ನೀವು ನೋಡಿರ್ಬೋದು, ಬಿ ಜೆ ಪಿಗೆ ಎದುರಾಳಿ ಯಾರಪ್ಪ, ಅಥವಾ ಈ ಜನಸಂಘ ಆಗಿರ್ಬೋದು ಅಥವಾ RSS ಆಗಿರ್ಬೋದು, ಅವ್ರಿಗೆ ಎದುರಾಗಿ ನಿಲ್ಲುವಂಥ ಏನಾದರೂ ವ್ಯಕ್ತಿತ್ವ ಈ ದೇಶದಲ್ಲಿ ಇದ್ದರೆ ಅದು ಮಧ್ಯದಾಗಿ ರಾಹುಲ್ ಗಾಂಧಿ ಅಂತ ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ನಿಮಗೆ. ಅದು ನೀವು ಅಲ್ಲ ಗೆಳಿಬೋದಿಲ್ಲ ಅಂತಲ್ಲ, ಅದು ಪ್ರಜಾಪ್ರಭುತ್ವ, ನಿಮ್ಮ ಅಭಿಪ್ರಾಯ. ಬಟ್ ಪ್ರಾಮಾಣಿಕ, ಅದರಲ್ಲಿ ಎರಡು ಮಾತಿಲ್ಲ. ಹೌದು, ಪಾರ್ಟಿ ನಡಿಬೇಕಾದ್ರೆ ಪಾರ್ಟಿ ಫಂಡ್ ತೊಗೋತಾರ, ಎಲ್ಲರೂ ನೋಡ್ತಾರೆ. ಪಾರ್ಟಿ ಫಂಡ್ ಯಾರು ಹೆಚ್ಚದ ನಾವು ವಿಚಾರ ಮಾಡಿದಾಗ ಇವತ್ತು ನಮ್ಮ ಕಣ್ಣಿಗೆ ಕಾಣೋದು BJP 100 ಪಟ್ಟು ಕಾಂಗ್ರೆಸ್ಸಿಂದ ಹೆಚ್ಚಿನ ಪಾರ್ಟಿ ಫಂಡ್ ವಸೂಲು ಮಾಡ್ತದೆ. ಹೀಗಾಗಿ ಪಾರ್ಟಿ ಫಂಡ್ ತೆಗೆದುಕೊಳ್ಳುವಂಥ ಎಲ್ಲ ಪಕ್ಷಗಳು ಭ್ರಷ್ಟನ, ಅದ್ರಲ್ಲಿ ಎರಡು ಮಾತಿಲ್ಲ. ಅಲ್ಲ, ಅತಿ ಭ್ರಷ್ಟ ಯಾರು, ಅತಿ ಕಡಿಮೆ ಭ್ರಷ್ಟ ಯಾರು ಹುಡುಕ್ಬೇಕಾಗಿದ್ದಾರೆ ಇವತ್ತು. ಎರಡು ಕಣ್ಣಿದ್ದವ್ರು ಯಾರಿದಾರ, ಒಂದು ಕಣ್ಣವ್ರು ಇದ್ದವ್ರು ಯಾರಿದಾರ ಹುಡುಕ್ಬೇಕಾಗಿದೆ. ಯಾಕೆ ಒಂದೇ ದಿನದಲ್ಲಿ ಹೋಗುವಂಥದ್ದಲ್ಲ ಇದು ಭ್ರಷ್ಟಾಚಾರ ಆಗಲಿ ಮತ್ತೊಂದಾಗಲಿ. ನಮ್ಮಲ್ಲಿ ಬೇರೆ ಬಿಟ್ಟದ, ಬೇರೆ. ಹೀಗಾಗಿ ಯಾವುದೇ ಪಕ್ಷ ಬಂದರೂ ಅಷ್ಟು ಸುಲಭವಾಗಿ ಭ್ರಷ್ಟಾಚಾರನಾಗಲಿ, ನೆಪೋಟಿಸಮ್ ಗೊತ್ತದ ನಿಮಗೆ. ಏನಪ್ಪ ಅಂತಂದ್ರೆ ಪರಂಪರೆವಾದ, ಅಂದರೆ ಕುಟುಂಬವಾದ. ನನ್ನ ತಮ್ಮ ಬರಬೇಕು, ನನ್ನ ತಂಗಿ ಬರಬೇಕು, ನನ್ನ ಅಕ್ಕ ಬರಬೇಕು, ನಮ್ಮ ಮಕ್ಕಳು ಬರಬೇಕು, ಆಡಳಿತ ನಮ್ಮ ನಂತರ ಅವರೇ ಇರಬೇಕು. ರಾಜವಂಶದ ಪರಂಪರೆ ನಮ್ಮಲ್ಲಿ ಇನ್ನೂ ಹೋಗಿಲ್ಲ, ಹೋಗೋ ಸಾಧ್ಯತೆಗಳೂ ಇಲ್ಲ. ಯಾಕೆಂದರೆ ಅವರೇ ಇದ್ದಾರೆ ಎಲ್ಲ ಕಡೆ, ಎಲ್ಲಿ ನೋಡಿದ್ರು ಅವರ. ಹೀಗಾಗಿ ಇವತ್ತು ರಾಹುಲ್ ಗಾಂಧಿಯವರು ಮೋದಿಯವ್ರ ಜೊತೆ ಹೋಲಿಕೆ ಮಾಡಿದಾಗ ಮೋದಿಯವ್ರಿಗಿಂತ 100 ಪಟ್ಟು 1000 ಪಟ್ಟು ಒಳ್ಳೆಯವರಾಗಿದ್ದಾರೆ, ಪ್ರಾಮಾಣಿಕರಿದ್ದಾರೆ ಅಂತೇಳಿ ಪ್ರಶಾಂತ್ ಭೂಷಣ್ ಮತ್ತು ಅದೇ ಕಾಲಕ್ಕೆ ಯೋಗೇಂದ್ರ ಯಾದವ್ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಕೇಜ್ರಿವಾಲ್ರು, ಹೌದು ಕೇಜ್ರಿವಾಲ್ ತಪ್ಪು ಮಾಡಿದರು, ದೊಡ್ಡ ಅವಕಾಶ ಇತ್ತು ಕೇಜ್ರಿವಾಲ್ರಿಗೆ, ಸುಳ್ಳಂತಲ್ಲ. ಇಡೀ ದೇಶದ ಚುಕ್ಕಾಣಿ ಹಿಡಿಯುವಂಥ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ರು. ಅದು ದುರಂತ ನಾನಾ ಸಜ್ಜರಾಗಿರಬೇಕು, ನಾನಾ CM ಆಗಿರಬೇಕು, ನಾನಾ ನಡೀಬೇಕು ಅನ್ನೋಂಥ ಸಣ್ಣ ಬುದ್ಧಿಯವ್ರಲ್ಲಿ ಸೇರಿದ್ರಿಂದಾಗಿ ಈ ಪ್ರಶಾಂತ್ ಭೂಷಣ್ರ ಬಗ್ಗೆ, ಶಾಂತಿ ಭೂಷಣ್ರ ಬಗ್ಗೆ, ಯೋಗೇಂದ್ರ ಯಾದವ್ ಅವ್ರ ಬಗ್ಗೆ, ಮೇಧಾವ್ ಪಾಟ್ಕರ್ ಅವ್ರ ಬಗ್ಗೆ ಸಣ್ಣದಾಗಿ ಯೋಚನೆ ಮಾಡಿ ಅವ್ರನ್ನೆಲ್ಲ ಅಧಿಕಾರ ದೂರ ಇಡೋ ಜೊತೆಗೆ ಅವ್ರು ಹೊರಗೆ ಹಾಕಿದಂಥ ಒಂದು ಐತಿಹಾಸಿಕ ತಪ್ಪು ಮಾಡಿದರು ನಮ್ಮ ಕೇಜ್ರಿವಾಲ್. ಇವತ್ತು ಅವ್ರ ಮೇಲೆ ಆರೋಪ ಇಲ್ಲದೆ ಹೋಗಿರ್ಬೋದು, ಆದರೆ ಅವ್ರು ಸುತ್ತಮುತ್ತ ಇರ್ತಾರೆ ಅದೇ ರೀತಿಯಾಗಿದ್ದಾರೆ. ಹಾಗಂತೇಳಿ ರಾಹುಲ್ ಗಾಂಧಿ ಸುತ್ತಮುತ್ತ ಅವರೆಲ್ಲ ಸಜ್ಜನರನ್ನ ಹೇಳ್ತಾ ಇರಲಿಲ್ಲ. ಆದರೆ ಒಂದು ವಿಷಯದಲ್ಲಿ ಕೇಜ್ರಿವಾಲ್ಗಿಂತಲೂ ಇವತ್ತು ದಿಟ್ಟವಾಗಿ ಜನಪರವಾದ ಏನಾದರೂ ಡಿಸಿಷನ್ ತೊಗೊಳ್ತವ್ರು ಇದ್ರೆ, ಅವ್ರಲ್ಲಿ ಏನಾದರೂ ಅಂತ ತಾಕತ್ತಿದ್ರೆ ಮತ್ತು RSS ವಿರೋಧಿಸುವಂಥ ಶಕ್ತಿ ಯಾರಿಗಿದ್ರೆ ಅದು ಕೇವಲ ರಾಹುಲ್ ಗಾಂಧಿ ಅವ್ರಿಗೆ ಅನ್ನೋದು ಅಷ್ಟು ಸತ್ಯದ. ಅದೇ ಒಂದು ರಭಸ ಕೇಜ್ರಿವಾಲ್ನಲ್ಲಿ ಏನಾಯ್ತು ಆರಂಭದಲ್ಲಿ, ಅದು ಇವತ್ತಿಲ್ಲ. ಅವ್ರು ಪೂರ್ಣ ಪ್ರಮಾಣದಲ್ಲಿ ಈ RSSನಾಗಲಿ ಇನ್ನೊಂದನ್ನಾಗಲಿ ವಿರೋಧ ಮಾಡ್ತಾ ಇಲ್ಲ, ಕೇವಲ BJP ವಿರೋಧ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಮ್ಮ ಮೋದಿಯವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ. ಇದರ ಅರ್ಥ ಅವ್ರು ಸಾಫ್ಟ್ ಕಾರ್ನರ್, ಹಿಂದುತ್ವದ ಸಾಫ್ಟ್ ಕಾರ್ನರ್ ವಾದವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರ ಬಗ್ಗೆ ಇವರಿಬ್ಬರು ಯಾರು ಯೋಗೇಂದ್ರ ಯಾದವ್ ಮತ್ತು ನಮ್ಮ ಪ್ರಶಾಂತ್ ಭೂಷಣ್ ಅವರು ದೂರ ಸರಿಸ್ತಾ ಇದ್ದಾರೆ. ಯಾಕೆ ಅವ್ರಿಗೆ ಮೋಸ ಮಾಡಿದ್ದಾರೆ ಅವರು ಅನ್ನೋಂಥ ಕಾರಣಕ್ಕೆ. ಅದಿರಲಿ, ಆದರೆ ಇವತ್ತಿನ ಮಟ್ಟಿಗೆ ಈ ದೇಶದಲ್ಲೇ ಭಾಜಪವನ್ನು BJPನ ಎದುರಿಸ್ತಿದ್ರೆ ಅದು ಮೊದಲನೇದಾಗಿ ರಾಹುಲ್ ಗಾಂಧಿ ಅವ್ರಿಗೆ, ಎರಡನೇದಾಗಿ ಕೇಜ್ರಿವಾಲ್ ಅವ್ರಿಗೆ. ಇವರಿಬ್ಬರು ಒಂದಾದರೆ ಆಗುವುದಿಲ್ಲ, ಮತ್ತೆ ಒಂದಾದರೆ ನಿಶ್ಚಿತವಾಗಿಯೂ ಮುಂಬರುವ 2029 ಚುನಾವಣೆಯಲ್ಲಿ ಮೋದಿಯವರಿಗೆ ದೊಡ್ಡ ಎದುರಾಳಿ ಆಗ್ತಾರೆ, ಕಂಟಕರಾಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈ ಮಾತನ್ನು ಅವ್ರು ಗಮನಿಸಬೇಕಾಗಿದೆ. ಅದೇ ಕಾಲಕ್ಕೆ ಕಾಂಗ್ರೆಸ್ ಆದರೂ ಸಹಿತ, ಅಂದರೆ ರಾಹುಲ್ ಕಾಂಗ್ರೆಸ್ ಇವತ್ತು ಸೇವಾದಾರವನ್ನು ಪುನರುಜ್ಜೀವನಗೊಳಿಸಬೇಕಾಗ್ಯದ, ಜನರಲ್ಲಿ ಆದರ್ಶದ ಗುಣಗಳನ್ನು ಬೆಳೆಸೋ ಪ್ರಯತ್ನ ಮಾಡಬೇಕಾಗ್ಯದ, ಗಾಂಧೀಜಿಯವರು ಗ್ರಾಮ ರಾಜ್ಯದ ಬಗ್ಗೆ, ಗ್ರಾಮಗಳ ಬಗ್ಗೆ ಇನ್ನಷ್ಟು ಕಾಳಜಿ ವಹಿಸಬೇಕಾಗ್ಯದ, ರೈತರಿಗೆ ಮಾರ್ಕೆಟ್ ಮಾಡಿಕೊಡ್ಬೇಕಾಗ್ಯದ, ಮತ್ತು ಎಲ್ಲ ಮಕ್ಕಳಿಗೆ ಫ್ರೀ ಶಿಕ್ಷಣ ಕೊಡಿಸುವಂಥ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡಬೇಕಾಗ್ಯದ. ಅದೇ ಕಾಲಕ್ಕೆ ಆರೋಗ್ಯ, ಫ್ರೀ ಎಜುಕೇಷನ್ ಅಂದರೆ ಶಿಕ್ಷಣ. ಅದೇ ಕಾಲಕ್ಕೆ ಇವೆರಡರ ಜೊತೆಗೆ ರೈತನಿಗೆ ಮಾರುಕಟ್ಟೆ ಮಾಡುವಂಥ ಕೆಲಸವನ್ನು ನಮ್ಮ ರಾಹುಲ್ ಗಾಂಧಿ ಆಗಿರ್ಬೋದು, ಕೇಜ್ರಿವಾಲ್ ಮಾಡಿದರೆ ಇತಿಹಾಸ ಪುರುಷರಾಗ್ತಾರಲ್ಲ, ಎರಡು ಮಾತಿಲ್ಲ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಟ್ಕೊಂಡು ಇವ್ರ ಬಗ್ಗೆ ನಾವು ಯೋಚಿಸಬೇಕಾಗಿದೆ, ಜನಗಳಿಗೆ ಮತ್ತೊಮ್ಮೆ ಚಿಂತನೆ ಮಾಡಬೇಕಾಗಿದೆ. ಮೋದಿಯವ್ರ ಟೀಕ್ಸೋಗಿಂತಲೂ ಇವತ್ತು ಮೋದಿಯವ್ರಿಗಿಂತಲೂ ಯಾರು ಉತ್ತಮರು ಅಥವಾ ಮೋದಿನೇ ಉತ್ತಮನ ಅನ್ನೋದು ನಿಮಗೆ ಬಿಟ್ಟಂಥ ವಿಷಯ. ನಿಮಗೆ ಲೈಕ್ ಆಗಿರ್ಬೋದು, ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟು ಮಾಡಿರಿ. ನೀವು ಮಾಡ್ತಾ ಇರಬೇಕು. ನಮ್ಮ ದೋಷಗಳು ನಮ್ಗೆ ಗೊತ್ತಾಗ್ತಾ ಇರ್ತಾವೆ. ಟೀಕೆಗಳು ಬಂದಷ್ಟು ಮನುಷ್ಯ ತಿದ್ದುಕೊಳ್ಳಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಸಂದರ್ಭ ನೆನಪಿಸ್ತಾ, ಅದಕ್ಕಾಗಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.